ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಮಾವನವ್ರದ್ದು ರಿಟೈರ್ಮೆಂಟ್ ಫಂಕ್ಷನ್ ಇತ್ತು ಅಂತ ದುರ್ಗಕ್ಕೆ ಬಂದಿದ್ದೆ. ಸೊ ಹಂಗೇ ಹೊಲಕ್ಕೂ ತೋಟಕ್ಕೂ ಹೋಗಿ ಬರೋಣ ಅಂತ ಬಂದಿದ್ವಿ. ರೇಷ್ಮೆ ತೋಟದ ಒಳಗಡೆ ಮನೆ ಇದೆ. ಆ್ಯಕ್ಚುಲಿ ಈ ಮನೆ ಬಂದ್ಬಿಟ್ಟು ನಮ್ಮ ಆಂಟಿ ಅವ್ರದ್ದು. ಊರೊಳಗಡೆ ಹಳೆ ಮನೆ ಇತ್ತು. ಈ ಮನೆ ಕಟ್ಟಿ ಒಂದು 6 ಮಂತ್ಸ್ ಆಗಿದೆ ಅಷ್ಟೇ. ಮನೆ ಮೇಲೆ ನಿಂತ್ಕೊಂಡ್ರೆ ಈ ಥರ ಕಾಣುತ್ತೆ. ಸೈಡಲ್ಲೆಲ್ಲ ಒಂದೊಂದು ಹೊಲಗಳು ಕಾಣ್ತವೆ. ಫ್ರಂಟು ಪೂರ್ತಿ ರೇಷ್ಮೆ ತೋರಿಸ್ತೀನಿ ತಡೀರಿ. ನೋಡಿ, ಮನೆ ಮುಂದೆ ಎಲ್ಲ ಇಷ್ಟು ರೇಷ್ಮೆ ಹಾಕಿದ್ದಾರೆ, ಇಷ್ಟು. ಮತ್ತು ಇಲ್ಲಿ ಫ್ರಂಟಲ್ಲಿ ಎಷ್ಟು ರೇಷ್ಮೆ ಗಿಡ ಇದೆ, ಸೇಮ್ ಅದೇ ಥರನೇ ಮನೆ ಹಿಂದ್ಗಡೆನೂ ಅಷ್ಟೇ ಜಾಗದಲ್ಲಿ ಅಷ್ಟೇ ರೇಷ್ಮೆ ಗಿಡ ಇದ್ದಾವೆ. ನೋಡಿ, ನವಿಲ್ಗರಿ. ಈ ತೋಟ ಆಗಿರೋದ್ರಿಂದ ನವಿಲ್ಗಳು ಬರ್ತಾನೆ ಇರ್ತವೆ. ಹಾಗಾಗಿ ನವಿಲ್ಗರಿಗಳು ಮಾತ್ರ ಇಲ್ಲಿ ತುಂಬಾ ಸಿಗ್ತವೆ. ಮೊದಲು ನಾನು ನಿಮಗೆ ರೇಷ್ಮೆ ಹುಳ ತೋರಿಸ್ತೀನಿ, ಬನ್ನಿ ಇಲ್ಲಿ. ನೋಡಿ, ಇವೇ ರೇಷ್ಮೆ ಹುಳ. ಇವೊಂದು ವಾರದ್ದು ಹುಳ ಅಷ್ಟೇ. ಇದು ಒಂದು ವಾರಕ್ಕೆ ಇಷ್ಟುದ್ದ ಬೆಳೆದಿರ್ತವೆ ಹುಳ. ಈ ಒಂದು ರೇಷ್ಮೆ ಹುಳ ಎಷ್ಟು ಮೀಟ್ರು ಅಂದರೆ ರೇಷ್ಮೆ ದಾರ ಬಿಡುತ್ತೆ ಅಂದರೆ 1000ದಿಂದ 1200 ಮೀಟ್ರು ಬಿಡುತ್ತಂತೆ. ಇಲ್ಲಿ ಅಣ್ಣ ಹೇಳ್ತಿದ್ದಾರೆ ತೆಲುಗಲ್ಲಿ, ಹಾಗಾಗಿ ನಾನು ಹಂಗೆ ಕನ್ನಡದಲ್ಲಿ ಹೇಳಿದೆ. ನೋಡಿ ಹೆಂಗಿದಾವೆ, ತಲೆ ಎತ್ತಾ ಐತೆ. ಈ ಥರ ತಲೆ ಎತ್ತುತ್ತಿದ್ರೆ ಅದಕ್ಕೆ ಜ್ವರ ಬಂದಿದೆ ಅಂತ ಅಂತೆ. ಅವಕ್ಕೆ 2 ದಿನ ಜ್ವರ ಇರುತ್ತಂತೆ. ಆವಾಗ ಸೊಪ್ಪೆಲ್ಲ ನೀಟಾಗಿ ಜಾಸ್ತಿ ತಿನ್ನಲ್ವಂತೆ. ತಿಂತೀಯಾ ಬುಜ್ಜಿ? ಬಾಯಿಲಿ ಹುಳ ನೋಡು, ಬಾಯಿಲಿ. ಐಸ್ ಕ್ರೀಮ್ ಕೇಳ್ತಿರ್ತೀಯಲ್ಲ, ನೋಡಿ ಹಿಂಗೆ ಇರ್ತವೆ ಹುಳ ಐಸ್ ಕ್ರೀಮಲ್ಲಿ. ಐಸ್ ತಿಂತಿ? ಐಸು ನೋಡಿ, ಮನೆ ಪಕ್ಕನೇ ಒಂದು ರೂಮ್ ಕಟ್ಟಿದ್ದಾರೆ. ಅಲ್ಲಿ ರೇಷ್ಮೆ ಹುಳಗಳನ್ನ ಸಾಕಿದ್ದಾರೆ. ಈ ರೇಷ್ಮೆ ಹುಳಗಳಿಗೆ ಕಾಸ್ಮೆಟಿಕ್ಸು ಸ್ಮೆಲ್ಲು ಅದೆಲ್ಲ ಆಗೋದಿಲ್ಲ, ಅವಕ್ಕೆ ಅಲರ್ಜಿ ಆಗುತ್ತೆ. ಸೊ ಹಾಗಾಗಿ ನಾನು ವಿಂಡೋಯಿಂದನೇ ವಿಡಿಯೋ ಮಾಡಿದ್ದೀನಿ. ಇದಕ್ಕೆ ಒಂದು ಸೊಳ್ಳೆ ಹೋದ್ರೂ ತುಂಬಾ ಇನ್ಫೆಕ್ಷನ್ ಆಗುತ್ತೆ, ಸತ್ತೋಗ್ಬಿಡ್ತವೆ ಈಸಿಯಾಗಿ ಇವು. ಇವಕ್ಕೆ ಒಂದು ದಿನಕ್ಕೆ ಒಂದು ಸರಿ ಸೊಪ್ಪು ಪೂರ್ತಿ ಖಾಲಿ ಮಾಡ್ತಾರೆ, ಅಂದರೆ ಡೈಲಿ ಸೊಪ್ಪು ಹಾಕ್ತಾರೆ ಇವಕ್ಕೆ. ಇವಾಗ ತೋಟಕ್ಕೆ ಹೊರಟ್ವಿ. ಇದು ಬಂದು ಹಳೇದು ಅಡಿಕೆ ತೋಟ. ಇಲ್ಲಿಂದ ಫುಲ್ಲು ಡೌನಲ್ಲಿ ನಡ್ಕೊಂಡು ಹೋಗ್ಬೇಕು. ಇವಾಗ ಹೋಗೋ ತೋಟಕ್ಕೆ ಡೌನ್ ಹೋಗಬೇಕು. ಇಲ್ಲಿ ಪಕ್ಕದಲ್ಲಿ ಯಾರೋ ಬೆಂಡೆಕಾಯಿ ಹಾಕಿದ್ರು ಅನಿಸುತ್ತೆ, ಆಲ್ರೆಡಿ ಕ್ಲೀನ್ ಮಾಡಿದ್ರು. ಒಂದೇ ಒಂದು ಸೈಡಲ್ಲಿ ಬಿಟ್ಟಿತ್ತು, ಹಾಗಾಗಿ ಫ್ಲವರ್ ತುಂಬ ಚೆನ್ನಾಗಿದೆ ಅಂತೇಳಿ ಕಿತ್ಕೊಂಡೆ. ನೋಡಿ, ಬೆಂಡೆಕಾಯಿ ಗಿಡ ಒಂದು 4 ಬೆಂಡೆಕಾಯಿ ಬಿಟ್ಟೈತೆ. ಚೆನ್ನಾಗಿತ್ತು ಒಂಥರ ಹೂವು. ನಾವು ಹೊರಗಡೆ ಬಂದಾಗ ಏನು ನೋಡ್ತೀವೋ ನಮ್ಗೆ ಅದೇ ಡಿಫ್ರೆಂಟ್ ಅಂತ ಅನಿಸುತ್ತೆ. ನೋಡಿ ಎಷ್ಟು ಚಿಕ್ಕದು ಬಟರ್ಫ್ಲೈ. ನಾನು ಒಂದನ ಅದು ಇದು ನೋಡ್ತಾ ಖುಷಿಯಾಗಿ ವಿಡಿಯೋ ಮಾಡ್ಕೊಳ್ತಾ ಮಾತಾಡ್ಕೊತಾ ಹೋಗ್ತಿದ್ದೀವಿ. ನಮ್ಮನ್ನು ಬಿಟ್ಟು ಎಷ್ಟು ದೂರ ಹೋಗಿದ್ದಾರೆ ನೋಡ್ರಿ ಅವರಾಗಲೇ. ಇವ್ರು ನನಗೆ ಹೆಂಗೆ ಕಾಣ್ತಿದ್ದಾರೆ ಅಂತ ಅಂದರೆ, ವಿಕ್ರಮ್ ಬೇತಾಳನ ನೇತಾಕೊಂಡು ಹೋಗ್ತಾನಲ್ಲ ಹಂಗೆ ಕಾಣ್ತಿದ್ದಾರೆ. ಯಾರವರು ನನ್ನ ಮಗನ ಕಿಡ್ನಾಪ್ ಮಾಡ್ತಿರೋದು? ನೋಡಿ, ಇವ್ರಿಗಿಂತ ನಾನೆಷ್ಟು ದೂರ ಇದ್ದೀನಿ. ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾರಲ್ಲ, ಅಲ್ಲಿ ಅವ್ರಿಗೆ ಹಾವು ಕಾಣ್ತಂತೆ, ನಾಗರಾವು. ಎಡೆ ತಕೊಂಡು ಮುಂದೆ ಬರ್ತಾ ಇತ್ತಂತೆ. ನಾನು ಅವಳು ಹೋಗೋ ಅಷ್ಟಿಗೆ ಅದು ಹೊರಟೋಯ್ತು. ನಾನೆಲ್ಲಿದ್ದೀನಿ, ಇವಳೆಲ್ಲಿದ್ದಾಳೆ ನೋಡ್ರಿ. ಇದು ಇನ್ನೊಂದು ಅಡಿಕೆ ತೋಟ. ಮೊದಲಿಗೆ ಬಂದಿದ್ದು ಬೇರೆ, ಇದು ಬೇರೆ. ಇಲ್ಲಿಂದ ಮತ್ತೆ ಇನ್ನೊಂದು ಸ್ವಲ್ಪ ಡೌನಲ್ಲಿ ಹೋಗಬೇಕು. ಇದು ಸ್ವಲ್ಪ ಕೆರೆ ಏನಾದರೂ ಕೋಡಿ ಬಿದ್ದರೆ ಬರೋ ನೀರು. ಯಾವುದೋ ಪಕ್ಷಿ ಕೂತೈತೆ ಅಲ್ಲಿ, ಏನೋ ಪಕ್ಷಿ ಕೂತೈತೆ ನೋಡಲ್ಲಿ. ಏನೋ ಡಿಫ್ರೆಂಟಾಗೈತೆ, ಚೆನ್ನಾಗೈತೆ. 2 ಅಡಿಕೆ ತೋಟ, ಒಂದು ಕಟ್ಟೆ ದಾಟ್ಬಿಟ್ಟು ಬಂದರೆ ಪರಂಗಿ ತೋಟ ಸಿಗುತ್ತೆ. ಇಲ್ಲೂ ಇನ್ನೂ ಚಿಕ್ಕ ಚಿಕ್ಕದು ಅಡಿಕೆ ಗಿಡ ಹಾಕಿದ್ದಾರೆ, ಪಪ್ಪಾಯ ಹಾಕಿದ್ದಾರೆ. ಏನೋ ಕೂಗ್ತಿರೋ ಸೌಂಡ್ ಬರ್ತಾಯ್ತಲ್ವಾ? ಹೌದು. ನೋಡಿ, ಎಷ್ಟೊಂದು ನವಿಳೆಲ್ಲ ತಿಂದು ನೋಡು, ಇಲ್ಲೆಲ್ಲ ಹೆಂಗೆ ಕಚ್ಚಿಬಿಟ್ಟಿದ್ದಾವೆ ನೋಡು. ಒಂದನ ನವಿಲೆಲ್ಲ ತಿಂದು ಎಲ್ಲ ಬಿದ್ದುಬಿಟ್ಟಿದಾವೆ ಇಲ್ಲೆಲ್ಲ. ಇದಕ್ಕೆ ನೋಡು ತಲೆನೇ ಇಲ್ಲ. ನಾನು ಆವಾಗಲಿಂದ ಅಬ್ಸರ್ವ್ ಮಾಡ್ತಿದ್ದೀನಿ, ಯಾವ ಸೈಡಾದರೂ ನಡ್ಕೊಂಬರಲಿ ಬರೀ ಡಿಫ್ರೆಂಟಾಗಿರೋ ಪಕ್ಷಿಗಳ ಸೌಂಡೇ ಬರ್ತಾಯಿದೆ. ಪಪ್ಪಾಯ ಹಾಂ, ಅದು ಪಪ್ಪಾಯನೇ. ಹಣ್ಣೆಲ್ಲಾಗೈತೆ ನೋಡು. ಇಲ್ಲಿ ಬಾ, ಇಲ್ಲಿ ಹಣ್ಣಾಗೈತೆ ತೋರಿಸ್ತೀನಿ. ಇಲ್ಲಿ ಬಾ ಬಾ, ಆ ಪ್ಯಾಂಟ್ ಇಳಿಸ್ಕೊ, ಪ್ಯಾಂಟು. ಬಾ ಬಾ, ಸುಡಿಡ ಇಡ್ಸುಡು ಹಣ್ಣು. ಇದನ್ನ ಹಾಕ್ತೀರಾ ಔಷಧಿ ಎಲ್ಲ? ಪಪ್ಪಾಯಿಗೆಲ್ಲ ಏನು ಬೇಕಾಗಲ್ಲ ಅಲ್ವಣ್ಣ?
ಅಲ್ಲ ಹಾಕ್ತಾರಕ್ಕ, ನಾವು ಆರ್ಗ್ಯಾನಿಕ್ ಬೆಳೆಯೋದು ಸ್ವಲ್ಪ ಆರ್ಗ್ಯಾನಿಕ್. ಅದು ನೋಡ ಚೆನ್ನಾಗೈತಲ್ಲ, ಇದೊಂದು 4 kg ಐತೆ. ಇದು ಮಸ್ತ್ ಇರುತ್ತೆ ಕೊಯ್ದ್ರೆ. ಇದು ಇಷ್ಟು ದೊಡ್ಡದು ಹಣ್ಣು, ಅಲ್ಲಿ ಎಲ್ಲ ನವಿಲು ತಿನ್ಬಿಟ್ಟೈತೆ. ಹಂಗೆ ಬೇಜಾನ್ ತಿಂತವೆ ನವಿಲು. ಆಲ್ಮೋಸ್ಟ್ ಎಲ್ಲ ಗಿಡದಲ್ಲೇ ಹಣ್ಣಾಗ್ಬಿಟ್ಟಿದ್ದಾವಲ್ವ. ನೋಡು 2 ಚೀಲ ಸಿಕ್ಕೈತೆ, ತೊಗೊಂಡು ಹೋಗ್ತಿದ್ದಾರೆ. ಇದೇನಂದರೆ 2 ದಿನ ತೋಟಕ್ಕೆ ಬರಲಿಲ್ಲ ಅಂತ ಅಂದರೆ ನವಿಲುಗಳೇ ಅರ್ಧ ತಿಂದ್ಬಿಡ್ತವೆ. ಇಲ್ಲೆಲ್ಲ ಪೂರ್ತಿ ಗಿಡದಲ್ಲೆಲ್ಲ ಕೂತಿರ್ತಾವಂತೆ ನವಿಲುಗಳು. ಅಂದರೆ ಇವತ್ತು ಬಿಸಿಲಿರೋದ್ರಿಂದ ನವಿಲೇ ಇಲ್ಲ. ನಾವು ಯಾವ ಟೈಮಲ್ಲಿ ಬಂದ್ರೂ ನಾವು ತೋಟದೊಳಗೆ ಬರ್ತಿದ್ದಂಗೆ ಹಂಗೆ ಆರೋಗ್ಬಿಡ್ತಾವಂತೆ. ಆದರೆ ನಾವು ಇವತ್ತೇ ಬಂದಿದ್ದೀವಿ, ಇವತ್ತೇ ಬಿಸಿಲೈತೆ, ನವಿಲೇ ಇಲ್ಲ ಇವತ್ತು. ನೋಡೋಣ ಅಂತ ಅಂದರೆ ಇವತ್ತಿನ ಶಿಕಾರಿ 2 ಚೀಲ ಶಿಕಾರಿ. 2 ಚೀಲದಲ್ಲಿ ತೊಗೊಂಡೋಗ್ತಿದ್ದಾರೆ ಪಪ್ಪಾಯ ಹಣ್ಣು. ಇದು ಅಡಿಕೆ ಗಿಡಕ್ಕೆಲ್ಲ ಏನು ಗೊತ್ತಾಗೈತಾರ ಪ್ಲಾಸ್ಟಿಕ್ನ ಹೊಡೆಯೋದು. ಅಳಿಲು ಇರ್ತಾವಲ್ಲ, ಅವು ಮೇಲತ್ತಿ ಅಡಿಕೆ ಕಾಯಿನೆಲ್ಲ ಕಿತ್ತಿ ಕೆಳಗೆ ಹಾಕ್ಬಿಡ್ತಾವಂತೆ. ಹಾಗಾಗಿ ಆಗಲೇ ನಾನು ಹೇಳಿದ್ನಲ್ಲ ಹಾವಿತ್ತು ಅಂತ, ಇದೇ ಬೇಲಿಲಿ ಇದ್ದಿದ್ದು. ಅಪ್ಪ, ಇವತ್ತು ನಾನು ಇಟ್ಕೊಂಡಿರೋಂಥ ಹಣ್ಣು ಒಂದು 3.5 ಇಂದ 4 kg ಮ್ಯಾಕ್ಸಿಮಮ್ ಬಂದೇ ಬರುತ್ತೆ. 3 ದಿನ ಊರಲ್ಲಿ ಇದ್ದಿದ್ದರಿಂದ ಇವತ್ತು ತೋಟಕ್ಕೆ ಬಂದು ನಮಗೆ ತುಂಬಾ ಖುಷಿ ಆಯಿತು. ನೇಚರ್ನ ನಾವು ಎಷ್ಟು ಹೊಗಳಿದ್ರು ಸಾಲದು. ಹಾಗೆ ನನಗೆ ಇಷ್ಟ ಆಗಿರೋವಂಥ ಕೆಲವೊಂದು ಫೋಟೋಸ್ನ ತೆಗ್ದಿದ್ದೀನಿ ನೋಡಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಐತೆ ನೋಡಿ. ನನ್ನ ಹಸ್ಬೆಂಡ್ ಕಾರ್ ಟರ್ನ್ ಮಾಡೋಕ್ಕೆ ಎಷ್ಟೊತ್ತು ಮಾಡ್ತಿದ್ದಾರೆ. ರೋಡು ಹಂಗೆ ಐತೆ, ಸಖತ್ತು ಕಲ್ಲುಗಳು, ಚಿಕ್ಕ ರೋಡು. ಪ್ರತಿ ಸರಿ ಊರಿಗೆ ಬಂದಾಗ ಮನೇಲೇ ಇರ್ತಿದ್ವಿ. ಈ ಸರಿ ಫಸ್ಟ್ ಡೇ ಮಾಮೂನ್ ಫಂಕ್ಷನ್ ಆಯಿತು, ಸೆಕೆಂಡ್ ಡೇ ಸಿಗಂದೂರ್ಗೆ ಹೋಗಿದ್ವಿ, ಇವತ್ತು 3ನೇ ದಿನ ಹೊಲಕ್ಕೆ ಬಂದ್ವಿ. ಅಂದರೆ ಈ ಸರಿ ಊರಿಗೆ ಬಂದಂಗೆ ಅನ್ನಿಸ್ಲಿಲ್ಲ, ಅಂದರೆ ಮನೇಲಿದ್ದಂಗೆ ಅನ್ನಿಸ್ಲಿಲ್ಲ. 3 ದಿನವೂ ಹೊರಗಡೆ ಇದ್ದಿದ್ದೇ ಆಗೈತೆ. ಚೆನ್ನಾಗಿತ್ತು. ಟೈಮ್ ಇದ್ದಿದ್ರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ತೋಟದಲ್ಲಿ ಇರ್ತಿದ್ವಿ. ಏನಂದರೆ ಊರಿಗೆ ಹೋಗಬೇಕು, ಹಾಗಾಗಿ ಅವ್ರಿಗೂ ಟೈಮ್ ಆಗುತ್ತೆ, ನಮಗೂ ಟೈಮ್ ಆಗುತ್ತೆ ಅಂತ ಇಬ್ಬರು ಸೇಮ್ ಟೈಮಿಂಗ್ಸ್ ಹೋಗೋದ್ರಿಂದ ಹೊರಟ್ವಿ ಬೇಗನೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಾನು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಪೇಜ್ನ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.